Next 21th. Relation R in the set A of human beings in a town. At a particular time given y, R equal to x comma y such that x and y work at the same place. Discuss about reflexive, symmetric and transitive property. Yes. Now, set A is the set of human beings in a town. Okay, for example, I will take set A as like this, in which I will take P, C, M, B are the human beings lying in a town. Now R is given x comma y such that x and y work at the same place as. Okay, now assume that we are discussing about reflexive. PCMB are the human beings lying in a town. Suppose P is a person. Reflexive means compare with itself. Means if you compare P with P itself, yes, P ಗೆ ಕಂಪೇರ್ ಮಾಡಿದ್ರೆ ಅಂದ್ರೆ yes, he is working at the same place. yes, P ಗೆ P ನೇ ಕಂಪೇರ್ ಮಾಡ್ಕೋಬೇಕು, C ಗೆ C ನೇ ಕಂಪೇರ್ ಮಾಡ್ಕೋಬೇಕು, M ಗೆ M ನೇ ಕಂಪೇರ್ ಮಾಡ್ಕೋಬೇಕು, B ಗೆ B ನೇ ಕಂಪೇರ್ ಮಾಡ್ಕೋಬೇಕು. ಇಟ್ ಸೆಲ್ಫ್ ಕಂಪ್ಯಾರಿಸನ್ ಮಾಡಬೇಕು. ಪ್ರತಿಯೊಂದು ಎಲಿಮೆಂಟ್ ಗೂ ರೂಲ್ ಅಪ್ಲೈ ಆಗಬೇಕು ಇಟ್ ಸೆಲ್ಫ್ ಕಂಪೇರ್ ಮಾಡಿದಾಗ. ಅದಕ್ಕೆ ರಿಫ್ಲೆಕ್ಸಿವ್ ಅಂತಾರೆ. ನಾವು ಎಷ್ಟೋ ಎಕ್ಸಾಂಪಲ್ಸ್ ಸಾಲ್ವ್ ಮಾಡ್ತಾ ಬಂದಿದ್ವಿ ಇಲ್ಲಿವರೆಗೆ. ಪ್ರತಿಯೊಂದ್ರಾಗ ಅದೇ ಕಾನ್ಸೆಪ್ಟ್. ರಿಫ್ಲೆಕ್ಸಿವ್ ಆಗ್ಬೇಕಂದ್ರ ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಅಷ್ಟಕ್ಕೆ ಅದನ್ನೇ ಕಂಪೇರ್ ಮಾಡಬೇಕು. ಅವಾಗ ಅದು ರಿಫ್ಲೆಕ್ಸಿವ್ ಪ್ರಾಪರ್ಟಿ ಆಗ್ತದೆ, ರೂಲ್ ಫಾಲೋ ಆಗ್ಬೇಕು. ಈ ಪರ್ಸನ್ ಪಿ ನೇ ಕಂಪೇರ್ ಮಾಡೋದು. ಪಿ ನೇ ಕಂಪೇರ್ ಮಾಡಿದಾಗ ಪಿ ಎಲ್ಲಿ ವರ್ಕ್ ಮಾಡ್ತಿರ್ತಾರ ಅವ್ರನ್ನೇ ಕಂಪೇರ್ ಮಾಡಿದಾಗ ಪಿ ಅಂಡ್ ಪಿ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ನೋ ಪ್ರಾಬ್ಲಮ್. ಎಸ್, ಪಿ ಅಂಡ್ ಪಿ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಸಪೋಸ್ ಸಿ ತಗೊಳ್ರಿ, ಸಿ ಅಂಡ್ ಸಿ ವರ್ಕ್ ಎಟ್ ದ ಸೇಮ್ ಪ್ಲೇಸ್. ಸಿ ಇಟ್ ಸೆಲ್ಫ್ ವರ್ಕಿಂಗ್ ಎಟ್ ದ ಸೇಮ್ ಪ್ಲೇಸ್. ಎಂ ವರ್ಕಿಂಗ್ ಎಟ್ ದ ಸೇಮ್ ಪ್ಲೇಸ್. ಬಿ ವರ್ಕಿಂಗ್ ಎಟ್ ದ ಸೇಮ್ ಪ್ಲೇಸ್. ಅಂದ್ರೆ ಪ್ರತಿಯೊಂದರದು ಡಬ್ಲೆಟ್ ಗಳನ್ನ ನಾವು ಬರೀಲಿಕ್ಕೆ ಸಾಧ್ಯ ಅದ. ಯಾಕಂದ್ರ ಅವ್ರನ್ನೇ ಕಂಪೇರ್ ಮಾಡಬೇಕು. ಯಾವುದೇ ಆದ್ರೂ ಅಷ್ಟೇ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಹೇಳ್ಬೇಕಂದ್ರ ಆ ಎಲಿಮೆಂಟ್ ಗಳಿಗೆ ಅದೇ ಎಲಿಮೆಂಟ್ ಅನ್ನ ಕಂಪ್ಯಾರಿಸನ್ ಮಾಡಿ ರೂಲ್ ಒಬೆ ಆಗ್ತದ ಚೆಕ್ ಮಾಡದೆ ರಿಫ್ಲೆಕ್ಸಿವ್ ಪ್ರಾಪರ್ಟಿ. ನೀವು 1000 ಎಕ್ಸಾಂಪಲ್ ಸ್ಟಡಿ ಮಾಡಿದ್ರೆ ಅಷ್ಟೇ ರೀ. ಎಸ್, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಅಂದ್ರೆ ಏನು? ಆ ಎಲಿಮೆಂಟ್ ಗಳಿಗೆ ಅವನ್ನೇ ಕಂಪ್ಯಾರಿಸನ್ ಮಾಡಿ ರೂಲ್ ಒಬೆ ಆಗ್ತದ ನೋಡ್ಬೇಕು. ಪಿ ನೇ ಕಂಪೇರ್ ಮಾಡ್ರಿ. P and P work at the same place. No problem. P ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತಿರ್ತಾರೆ. ಅವ್ರನ್ನೇ ಕಂಪೇರ್ ಮಾಡಿದ್ರೆ yes, he is working in the same place. Similarly, C, M, B ಪ್ರತಿಯೊಂದಕ್ಕೂ ಅವರೇ ಕಂಪ್ಯಾರಿಸನ್ ಮಾಡಿದಾಗ ವರ್ಕಿಂಗ್ at the same place ಆಗ್ತದೆ. That is the reason R is reflexive. R is reflexive. Since why it is reflexive? Since x, again you take x. yes, reflexive ಬರ ಹಿಂಗೆ. ಸಪೋಸ್ ಇಲ್ಲಿ a ಕಾಮ b ಕೊಟ್ರಲ್ಲ, ರಿಫ್ಲೆಕ್ಸಿವ್ ಬರಾಗ a ಕಾಮ a ತಗೋಬೇಕು. ಸಪೋಸ್ L1 ಕಾಮ L2 ಈ ಪ್ಲೇಸ್ ನ ಕೊಟ್ಟಿದ್ರಲ್ಲ, ರಿಫ್ಲೆಕ್ಸಿವ್ ಬರಾಗ L1 ಕಾಮ L1 ತಗೋಬೇಕು. ಸಪೋಸ್ T1 ಕಾಮ T2 ಕೊಟ್ಟಿದ್ರಲ್ಲ, ನೀವು ರಿಫ್ಲೆಕ್ಸಿವ್ ಬರಾಗ T1 ಕಾಮ T1 ತಗೋಬೇಕು. ಸೊ ಅದೇ ರೀತಿಯಾಗಿ ಇವಾಗ x ಕಾಮ y ಕೊಟ್ಟಿದ್ದಾರೆ. ಸೊ ಐ ವಿಲ್ ಟೇಕ್ x ಕಾಮ x comma x. X comma x is present in R. Why it is present in R? Because x itself
ಅಂದ್ರೆ x ಗೆ x ಕಂಪ್ಯಾರಿಸನ್ ಮಾಡಿದಾಗ x itself work at the same place work at the same place x ಗೆ x ಅನ್ನೇ ಕಂಪೇರ್ ಮಾಡಿದಾಗ he is work at the same place. No doubt he is work at the same place. That is the reason R is reflexive. Now we are thinking about symmetric property. Now we are thinking about symmetric property. Yes, symmetric property ಅಂದ್ರೆ xy belongs to R ಆದಾಗ yx belongs to R ಆಗಬೇಕು. Suppose P and C both are working in the same place. P and C are both working in the same place means P comma C present in R. Because why they are present in R? Because P and C both are working in the same place. ಒಂದೇ ಸಂಸ್ಥೆ ಒಳಗೆ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಕೊಡ್ರಿ. P ಮತ್ತೆ C ಇಬ್ಬರು ಒಂದೇ ಸಂಸ್ಥೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. Means P and C are able to present in R. So when P and C are present in R, that time C comma P is also present in R. They are also able to present in R because P ಮತ್ತು C ಸೇಮ್ ಪ್ಲೇಸ್ ನ ವರ್ಕ್ ಮಾಡ್ಲಿಕ್ಕೆ ಇದ್ರೆ C ಮತ್ತು P ನು ಸೇಮ್ ಪ್ಲೇಸ್ ನ ವರ್ಕ್ ಮಾಡ್ಲಿಕ್ಕೆ ಅಂತಂದಂಗೆ x, y r ದಾಗ ಅಂದ್ರೆ y, x ನು r ದಾಗ ಇದ್ದೇ ಇರ್ತದ. ರಿವರ್ಸ್ ನು ಬರೀಲಿಕ್ಕೆ ಸಾಧ್ಯ ಅದ. So that is the reason it is called as what? Symmetric. ಅರ್ಥ ಆಗತ್ರಿ? P C ಇಬ್ರು ಪರ್ಸನ್ಸ್ ಹೌದ್ರಿ. P ಮತ್ತು C ಇಬ್ರು ಒಂದೇ ಇನ್ಸ್ಟಿಟ್ಯೂಟ್ ಒಳಗೆ ವರ್ಕ್ ಮಾಡ್ತೀರ ಅಂತಂದ್ರೆ they are eligible to write in this R. ಅವರಿಬ್ಬರನ್ನ ಈ R ಒಳಗೆ ಬರೀಬಹುದು. So ಇವಾಗ P ಮತ್ತು C work at the same place, that reverse is also possible. C and P is also working in the same place. Therefore here symmetric is possible because when x comma y follows the rule, that time y comma x is also follows the rule. R is symmetric. R is symmetric since why it is symmetric? Since x comma y belongs to R. Why x comma y belongs to R? Because x and y work at the same place. Work at the same place. x ಮತ್ತೆ y ಇಬ್ರು ಒಂದೇ ಕಡೆ ವರ್ಕ್ ಮಾಡ್ತಾರ ಅನ್ನೋ ಬೇಸ್ ಮೇಲೆ ನಾವು ಅವರಿಬ್ಬರನ್ನ ಪೇರ್ ಮಾಡಿದೀವಿ. ಇಲ್ಲಾಂದ್ರೆ ಪೇರ್ ಮಾಡೋದು x ಒಂದ್ ಇಲ್ಲಿ ವರ್ಕ್ ಮಾಡ್ತಿರ್ತಾನ, y ಬೇರೆ ಎಲ್ಲೇ ವರ್ಕ್ ಮಾಡ್ತಿರ್ತಾನ ಅಂದ್ರೆ ಡೋಂಟ್ ಪೇರ್ ವಿತ್ ದೆಮ್, ಅವ್ರಿಗೆ ಪೇರ್ ಮಾಡಬಾರ್ದು. ಯಾಕಂದ್ರೆ ರೂಲ್ ಏನ್ ಕೊಟ್ಟಿದ್ದಾರೆ, x and y ವರ್ಕ್ at the same place. ಇಬ್ರು ಸೇಮ್ ಪ್ಲೇಸ್ ನ ವರ್ಕ್ ಮಾಡ್ತಿದ್ರೆ ಅಷ್ಟೇ ಅವ್ರನ್ನ ಪೇರ್ ಮಾಡ್ಬೇಕು. x y belongs to R ಆದಾಗ ನೋ ಡೌಟ್ y comma x is also belongs to R. y comma x ನ R ದಾಗ ಇರ್ತದೆ. y comma x y R ದಾಗ ಇರ್ತದೆ ಅಂತಂದ್ರೆ x y ಸೇಮ್ ಪ್ಲೇಸ್ ನ ವರ್ಕ್ ಮಾಡ್ತಾರಂದ್ರ y and x work at the same place. Y and x work at the same place. That is the reason R is called as symmetric. That is the reason R is called as what? Symmetric. Now one more discussing about transitive property. Transitive property. Transitive. So transitive property ಆಗಬೇಕಂದ್ರೆ ಮೂರು pairs ಮೂರು elements ಇರಬೇಕು. Yes. Suppose now I assume that P C M, three persons are working in the same institute. Yes, P C M are the three persons working in the same institute. Means that time we are capable to write P comma C because P and C work at the same place. Therefore they are present in R.
C comma M also present in R because they are also working in the same place. P comma C also present in R because P and C are both working in the same institute. C comma M also present in R because they are also working in the same institute. That time no doubt P comma M also working in the same place, same institute. PCM ಮೂವರು ಒಂದೇ ಇನ್ಸ್ಟಿಟ್ಯೂಟ್ ದಾಗ ವರ್ಕ್ ಮಾಡ್ಲಿಕತ್ತಾರ. ಎಸ್ P comma C ಪೇರ್ ಮಾಡಬಹುದು because they are working in the same place. C comma M ಪೇರ್ ಮಾಡಬಹುದು because they are working in the same place. P comma M ನು ಪೇರ್ ಮಾಡಬಹುದು because they are also working in the same place. Therefore XY belongs to R, YZ belongs to R, XZ belongs to R, or AB belongs to R, BC belongs to R, AC belongs to R by the definition of transitivity. So what is the definition of transitivity? A comma B belongs to R and B comma C belongs to R. That time must and should A comma C also belongs to R. That shows the transitive property. As now three persons are working in the same institute means these two are working in the same place, these two are working in the same place. That time these two are also working in the same place. XY working in the same place, YZ working in the same place, XZ working in the same place. AB belongs to R, BC belongs to R, AC belongs to R. That shows transitive property. So on that base, I will write this is transitive. R is transitive. R is transitive. R is transitive. Why it is transitive? Since X comma Y pair ಮಾಡಬಹುದು R ದಾಗ ಬರಿಬಹುದು. ಯಾಕ X and Y work at the same place, work at the same place, work at the same place, and Y comma Z belongs to R ಬರಿಬಹುದು. Since Y and Z work at the same place, this implies that X comma Z also belongs to R. X comma Z also belongs to R since X and Z work at the same place. So on that base we are calling this as reflexive, symmetric as well as transitive. That time one more we called as this is equivalence relation. This is eligible for calling as equivalence relation because it follows all the three properties like reflexive, symmetric as well as transitive. On that base we are telling this is also equivalence relation. So again I will continue in the next class.